ಹಾಯ್ ಹಲೋ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ ನಮ್ಮ ಮನೆ ಮುಂದೆ ಇರುವಂಥ ಸಣ್ಣದೊಂದು ಚಿಕ್ಕ ಕೈತೋಟ ಇದೆ, ಗಾರ್ಡನ್ ಥರ ಇದೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ನೋಡಿ. ನೋಡಿ 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 ಪೇರಲ ಹಣ್ಣು ಯಾವ ಥರ ಬಂದಿದೆ ಅಂತ ನಮ್ಮ ಮನೆ ಮುಂದೆ ಬೆಳೆದಿರೋಂಥ ಕಾಯಿ ನೋಡಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ತಿನ್ನಲಿಕ್ಕೆ. ಅದಕ್ಕೆ ಏನು ಖರ್ಚು ಇಲ್ಲ ನೋಡಿ. ಮನೆ ಮುಂದೆ ಇರುವಂಥ ಜಾಗದಲ್ಲಿ ನೋಡಿ ತುಂಬ ಹೂವಿನ ಗಿಡಗಳು ಕೂಡ ಬೆಳೆಸಿದ್ದೇವೆ. ಆಮೇಲೆ ಎಲ್ಲ ಹಣ್ಣುಗಳು, ಪೇರಲ ಹಣ್ಣು, ಸೀತಾಫಲ ಹಣ್ಣು, ಚಿಕ್ಕು, ಆಮೇಲೆ ಮಾವಿನ ಹಣ್ಣು, ಆಮೇಲೆ ಹೀಗೆ ಸುಮಾರು ಎಲ್ಲ ಹಣ್ಣುಗಳು ಕೂಡ ಇದ್ದಾವೆ ನಮ್ಮಲ್ಲಿ. ಮತ್ತು ಹೂವಿನ ಗಿಡಗಳು ನೋಡಿ, ದಾಸವಾಳ ಹೂವಿನ ಗಿಡ ಇದೆ, ಶಾವಂತಿಗೆ, ಆಮೇಲೆ ಅಬ್ಬಲಿ ಹೂವು, ಗುಲಾಬಿ, ಮಲ್ಲಿಗೆ, ಹೀಗೆ ಎಲ್ಲ ಥರದ ಗಿಡಗಳನ್ನು ಕೂಡ ಮನೆ ಮುಂದೆ ಹಾಕಿದ್ದೇವೆ ನಾವು. ತುಂಬ ಗಿಡಗಳಿದ್ದಾವೆ, ತುಂಬ ಹೂವಿನ ಗಿಡಗಳು ಇದ್ದಾವೆ. ಆಮೇಲೆ ಮತ್ತು ಕಾಯಿ ಪಲ್ಯ ಕೂಡ ಇದೆ ನೋಡಿ. ಕೆಲವೊಂದು ಬದನೆ ಗಿಡ, ಆಮೇಲೆ ಪಪ್ಪಾಯಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ. ಪಪ್ಪಾಯಿ ನೋಡಿ, ಪಪ್ಪಾಯಿ ಕೂಡ ಇದ್ದಾವೆ. ಮನೆಯಲ್ಲಿ ಎಷ್ಟು ಬೇಕು ಅಷ್ಟು ಸಾಕಾಗುತ್ತದೆ. ಒಂದು 2-3 ಗಿಡ ಇದ್ದಾವೆ ನೋಡಿ, ಎಷ್ಟೊಂದು ಕಾಯಿ ಆಗಿದ್ದಾವೆ ನೋಡಿ, ಹೇಗೆ ಕಾಣಿಸ್ತಿದೆ. ಮತ್ತು ಎಲ್ಲ ಹೂವಿನ ಗಿಡಗಳು ಮತ್ತು ಕಾಯಿ ಪಲ್ಯ ಎಲ್ಲ ಕೂಡ ಇದೆ ನಮ್ಮ ಮನೆಗೆ ಸಾಕಾಗುವಷ್ಟು. ನೋಡಿ ಎಷ್ಟೊಂದು ಚೆನ್ನಾಗಿ ಇದ್ದಾವೆ, ಕಾಣಿಸ್ತಿದ್ದಾವೆ ಅಲ್ವಾ ನಿಮಗೆ? ಹೇಗೆ ಅನಿಸ್ತಿದೆ ಹೇಳಿ ನೀವು? ಒಳ್ಳೇದನಿಸಿದರೆ ಒಳ್ಳೇದಂತ ಹಾಕಿ. ತೆಂಗು ಹಚ್ಚಿದ್ದೇವೆ, ಮತ್ತು ಬದನೆ ಗಿಡ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ. ಬದನೆ ಗಿಡ ನಾವು ಹಾಗೆ ಹಚ್ಚಿದ್ದೇವೆ. ಅದು ಬದನೆ ಗಿಡ ಏನಾಗಿದೆ ಅಂದರೆ ಕೆಲವೊಂದು ಗಿಡಗಳು ಹಾಗೆ ಹಚ್ಚಿ ಸುಮ್ಬಿಟ್ಟಿದ್ದೇವೆ ನಾವು. ಅಷ್ಟೇ ನೀರು, ಎಲ್ಲ ನೀರು ಅಲ್ಲಿಗೆ ಹೋಗ್ತವೆ. ಪೇರ ನೋಡಿ ಎಷ್ಟೊಂದು ದಪ್ಪ ಆಗಿದೆ, ಚೆನ್ನಾಗಿ ಬಂದಿದ್ದಾವೆ ನೋಡಿ. ಮನೆ ಮುಂದೆ ಇದ್ದಾವೆ, ಎಲ್ಲಿ ದೂರ ಹೋಗೋದೇ ಇಲ್ಲ ನೋಡಿ. ಎಷ್ಟೊಂದು ಗಾರ್ಡನ್ ಥರ ಇದೆ, ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಹೇಳಿ? ಮಾವಿನ ಗಿಡ ಕೂಡ ಹಾಕಿದ್ದೇವೆ, ಒಂದು 4-5 ಮಾವಿನ ಗಿಡ ಇದ್ದಾವೆ. ಕಾಯಿ ಆಗಲಿಕ್ಕೆ ಬಂದಿದ್ದಾವೆ ನೋಡಿ, ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಮತ್ತೆ ಇದ್ದಾವೆ ನೋಡಿ, ಎಲ್ಲ ಥರ ಇದ್ದಾವೆ ನೋಡಿ. ಮತ್ತು ಬದನೆ ಗಿಡ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ. ಬದನೆ ಗಿಡ ಒಂದೇ ಜಾಗದಲ್ಲಿ ಇದ್ದಾವೆ ನೋಡಿ. ಸ್ವಲ್ಪ ಅಷ್ಟೇ ಮನೆಗೆ ಎಷ್ಟು ಬೇಕೋ ಅಷ್ಟೇ ಕಾಯಿ ಆಗ್ತವೆ. ಮೆಣಸಿನ ಗಿಡ ಕೂಡ ಇದ್ದಾವೆ ನೋಡಿ, ಹೆಂಗಾಗಿದ್ದಾವೆ ಮೆಣಸಿನ್ಕಾಯಿ ಅಂತ. ಮತ್ತು ಟೊಮೆಟೊ ಕೂಡ ಇದ್ದಾವೆ. ಮನೆ ಮುಂದೆ ನಮಗೆ ಏನು ಬೇಕೋ ಅದು ಇರುತ್ತೆ ನೋಡಿ. ಎಲ್ಲನೂ ಹಾಕ್ಕೊಂಡಿದ್ದೀವಿ ಮನೆ ಮುಂದೆ, ತಿನ್ನಲಿಕ್ಕೆ ಕೂಡ ಮತ್ತು ಗಾರ್ಡನ್ ಥರ ನೋಡಲಿಕ್ಕೆ ಕೂಡ ಎಲ್ಲನೂ ಇದ್ದಾವೆ ನೋಡಿ. ಒಂಥರ ಹೂವಿನ ಗಿಡ ನೋಡಿ, ಗುಲಾಬಿ ಹೂ ಒಂದು 2-3 ಥರ ಗುಲಾಬಿ ಇದ್ದಾವೆ ನೋಡಿ. ಗುಲಾಬಿ ಪೂರ್ತಿ ಪಿಂಕ್ ಇದೆ, ಆಮೇಲೆ ರೆಡ್ ಇದೆ, ಆಮೇಲೆ ಸ್ವಲ್ಪ ತಿಳಿ ಗುಲಾಬಿ ಕೂಡ ಇದೆ. ಎಲ್ಲನೂ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಒಂದು ಕಡೆ ನಿಂತು ಎಲ್ಲ ಕವರ್ ಆಗ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ಏನು ಕಾಣಿಸ್ತದೆ ಅದನ್ನು ಹಾಕಿದ್ದೀನಿ, ಹಿಡಿದಿದ್ದೀನಿ, ಸೆರೆ ಹಿಡಿದಿದ್ದೀನಿ ನೋಡಿ. ನಿಮಗೆ ಹೇಗೆ ಅನಿಸಿದೆ? ಚೆನ್ನಾಗಿ ಅಂದರೆ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನೇನೋ ವಿಡಿಯೋ ನೋಡ್ತೀರಾ, ಇಂಥ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ. ರೈತರಿಗೆ ಸ್ವಲ್ಪ ನೀವು ಬೆಂಬಲ ಕೊಡಿ, ಮತ್ತು ಇದೇ ಥರ ಹಾಕಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.